ಯುದ್ಧ ಅಥವಾ ವಿರಾಮ ಈ ಎರಡರ ಮಧ್ಯೆಯ ಆಯ್ಕೆ ಇನ್ನೂ ಕಗ್ಗಂಟಾಗೇ ಇದ್ದಂಗಿದೆ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಇನ್ನೇನು ವಿರಾಮ ಬಂದು ಬಿಡುತ್ತೆ ಮತ್ತು ಯುದ್ಧ ಕೊನೆಗೊಳ್ಳುತ್ತೆ ಅನ್ನೋ ಭಾವನೆಯಲ್ಲಿ ಹೇಳಿದರೆ, ಇರಾನ್ ಖಂಡ ತುಂಡವಾಗಿ ಅಂತಹದ್ದು ಯಾವುದೂ ಇಲ್ಲ ಅಂತ ಹೇಳ್ತಿದೆ. ಆದರೆ ಹಿಂಬಾಗಿಲುಗಳ ಮೂಲಕ ಒಂದಿಷ್ಟು ಮಾತುಕತೆಗಳು ನಡೆಯುತ್ತಿರುವ ಸರ್ವಲಕ್ಷಣಗಳು ಇವೆ. ಭಾರತದ ತೈಲ ಅನಿಲ ತಲ್ಲಣ ಈ ಎಲ್ಲದರ ಮಧ್ಯೆ ತಾನೇ ತಾನಾಗಿ ಬಗೆಹರಿದುಕೊಳ್ಳುವಂತಹ ಲಕ್ಷಣವೂ ಕಾಣಿಸುತ್ತಿದೆ. ಭಾರತ ಸೇರಿದಂತೆ 5 ದೇಶಗಳಿಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ತನ್ನ ತೈಲ ಅಥವಾ ಇನ್ನಿತರ ಉತ್ಪನ್ನಗಳ ಹಡಗುಗಳ ಸಂಚಾರಕ್ಕೆ ಇರಾನ್ ಅನುಮತಿ ಕೊಟ್ಟಿದೆ. ಭಾರತವನ್ನು ಜೊತೆಗೆ ರಷ್ಯಾ, ಚೈನಾ, ಪಾಕಿಸ್ತಾನ ಮತ್ತು ಇರಾಕ್ ಅದಕ್ಕೂ ಜಾಗ ಸಿಕ್ಕಿದೆ. ಸರ್ಕಾರಿ ಸ್ವಾಮ್ಯದ ಅವರ ದೂರದರ್ಶನಕ್ಕೆಲ್ಲೋ ಒಂದು ಸಂದರ್ಶನವನ್ನು ಕೊಡ್ತಾ ಇದ್ದಾಗ ಅವರ ವಿದೇಶಾಂಗ ಮಂತ್ರಿ ಈ ಮಾತನ್ನು ಹೇಳಿದ್ದಾರೆ. ಮತ್ತು ಭಾರತ ಇದರ ಲಾಭವನ್ನು ಪಡ್ಕೋತಾ ಇದೆಯಲ್ಲ, ಹಲವಾರು ಹಡಗುಗಳು ಪಾಸಾಗಿದೆ ಅವರದ್ದು, 2 ದಿನದಿಂದ ಇನ್ನೂ 2 ಹಡಗು ಹೋಯ್ತಲ್ಲ ಅಂತ ಅವರು ಹೇಳಿದ್ದಾರೆ. ಕೆಲವು ದೇಶಗಳ ಜೊತೆಗೆ ಬಾಂಗ್ಲಾದೇಶದ್ದು 1-2 ಹೋಗಿರಬೇಕು ಅಂದಿದ್ದಾರೆ. 1-2 ಹೋದಂಗಿದೆ. ನಾನು ಹೇಳ್ತಿದ್ದೆ ಬಾಂಗ್ಲಾದೇಶದ್ದು ಹೋದಂಗಿದೆ ಅಂತ. ಯಾಕೆ ಹೀಗಾಗ್ತಾ ಇದೆ ಅಂದರೆ, ಇರಾನ್ ಬಹಳ ಸ್ಪಷ್ಟವಾಗಿ ತನ್ನ ಉದ್ದೇಶವನ್ನು ನಿರ್ಧಾರ ಮಾಡಿಸ್ತಾ ಇದೆ. ತನಗೆ ಬೇಕಾದ ದೇಶಗಳನ್ನು ಮಿತ್ರ ರಾಷ್ಟ್ರಗಳೆಂದು, ತನಗೆ ಬೇಡವಾದ ದೇಶಗಳನ್ನು ಶತ್ರು ರಾಷ್ಟ್ರಗಳೆಂದು ವರ್ಗೀಕರಣ ಮಾಡ್ತಾ ಇದೆ. ಅಂದರೆ ಅರ್ಥ, ಭಾರತ, ಚೈನಾ, ರಷ್ಯಾ, ಇರಾಕ್, ಮೇ ಬಿ ಬಾಂಗ್ಲಾದೇಶ, ಮೇ ಬಿ ಟುಮಾರೋ ಶ್ರೀಲಂಕಾ, ಈ ಥರ ಇಂಡಿಪೆಂಡೆಂಟ್ ಆಗಿರುವಂಥ ಸಣ್ಣ ಪುಟ್ಟ ದೇಶಗಳು ಇವೆಲ್ಲವಕ್ಕೂ ಜಾಗ ಕೊಡುತ್ತಾ ಇದೆ. ಆದರೆ ಉಳಿದವಕ್ಕೆ ಇಲ್ಲ ಅಂತಿದ್ದಾರೆ. ಹಾಗಿದ್ರೆ ಒಂದು ಪ್ರಶ್ನೆ ಇಲ್ಲಿ ಉದ್ಭವವಾಗ್ತಾ ಇರೋದು, ಉಳಿದ ಹಡಗುಗಳು ಬಂದರೆ ಏನಾಗುತ್ತೆ, ಅವುಗಳ ಮೇಲೆ ದಾಳಿ ಆಗಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಹಾಗಾದರೆ ಉಳಿದ ಹಡಗುಗಳಿಗೆ ಜಾಗ ಕೊಡದೇ ಇರೋ ದೇಶಗಳು ಅದಕ್ಕೆ ಪ್ರತಿಕ್ರಿಯಿಸಿ ಯಾರಿಗೂ ಇಲ್ಲ ಅಂತ ಸ್ಟಾರ್ಟ್ ಮಾಡಿದ್ರೆ ಆಗೇನಾಗತ್ತೆ, ಯಾರಿಗೂ ಗೊತ್ತಿಲ್ಲ ಅದೇನಾಗತ್ತೆ ಆವಾಗ ಅಂತ. ಆಗಬಹುದು, ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಉಳಿದ ದೇಶಗಳು ಹಾರ್ಮುಜನ್ನು ನೀವು ನಿಮ್ಮ ಮನೆ ಆಸ್ತಿ ಥರ ನಿಯಂತ್ರಿಸಲಿಕ್ಕೆ ಬರಲ್ಲ ಅಂತ ಏನಾದ್ರು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಆಗ ಪರಿಸ್ಥಿತಿ ಕಷ್ಟವಾಗುತ್ತೆ. ನಮಗೆ ಸಿಕ್ಕಿರುವ ವಿನಾಯಿತಿಯ ಲಾಭವನ್ನು ನಾವು ಕಳ್ಕೋಬಹುದು, ಹೇಳಲಿಕ್ಕೆ ಬರಲ್ಲ, ನಮಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನು ಭಾರತ ಇದೇ ಮೊದಲ ಬಾರಿಗೆ ಐ ಥಿಂಕ್ ಆಲ್ಮೋಸ್ಟ್ 10-12 ವರ್ಷದ ನಂತರ ಇರಬೇಕು ನಾವು ಇರಾನ್ನಿಂದ ತೈಲವನ್ನು ಮತ್ತು LPGಯನ್ನು ಖರೀದಿಸಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅಂದರೆ ಯುದ್ಧ ಪೀಡಿತ ಇರಾನ್ನಿಂದ ವ್ಯಾಪಾರಕ್ಕೆ ನಾವು ಕೈ ಹಾಕ್ತೀವಿ. ಬಿಕಾಸ್ ಎಕ್ಸಮ್ಟ್ ಮಾಡಿದ್ದಾರೆ, 1 ಮಂತ್ ಏನೋ ಇರಾನ್ ಆಯಿಲನ್ನು ಪರ್ಚೇಸ್ ಮಾಡಬಹುದು ಅಂತ. 2018 ಆದಮೇಲೆ ಆಗಿದೆ ಒಂದು 20-22 ಹಡಗು ಭಾರತದ್ದು. ಇತರೆ ಹಡಗುಗಳು, ನಾಟ್ ನೆಸಸರಲಿ ತೈಲ ಅಥವಾ ಕಚ್ಚಾ ತೈಲ ಅಥವಾ ಯಾವುದೋ ಅನಿಲ ಇದನ್ನೆಲ್ಲ, ಬೇರೆ ಬೇರೆ ಇವುಗಳನ್ನು ಹೊತ್ತಿರುವಂಥ ಶಿಪ್ಪುಗಳು ಇವೆ ಅಲ್ಲಿ. ಅವೆಲ್ಲ ಭಾರತಕ್ಕೆ ಬರಬೇಕಾಗಿದೆ. ಮೋಸ್ಟ್ಲಿ ಒಂದೊಂದಾಗಿ ಈಗ ದಾಟ್ಕೊಳತ್ವೆ ಅಂತ ಕಾಣುತ್ತೆ. 22 ಹಡಗಿನ ಜೊತೆಯಲ್ಲಿ ಶಿವಾಲಿಕ್ ಬಳಿಕ ಅವತ್ತೊಂದು ಬಂದಿತ್ತಲ್ಲ, ಅದರ ಬಳಿಕ ಯಾವುದೋ ಅಪೋಲೋ ಓಷನ್ ಅನ್ನೋ ಒಂದು ಹಡಗು ಸುಮಾರು 46,000 ಮೆಟ್ರಿಕ್ ಟನ್ LPG ತೊಗೊಂಡು ಗುಜರಾತ್ನ ವಾದಿನರ್ಗೂ, ಕತಾರ್ನಿಂದ ವಿಯೆಟ್ನಾಂ ಫ್ಲ್ಯಾಗ್ಡ್ ಅಂದರೆ ವಿಯೆಟ್ನಾಮಲ್ಲಿ ನೋಂದಾಯಿತ ಹಡಗದು. ಫ್ಲ್ಯಾಗ್ಡ್ ಅಂದರೆ ಆ ಹಡಗು ಯಾವ ದೇಶದ ಫ್ಲ್ಯಾಗ್ಡ್ ಶಿಪ್ ಅಂತ ಹೇಳ್ತೀವೋ ಅಲ್ಲಿ ಅದನ್ನು ನೋಂದಾಯಿಸಿದ್ದಾರೆ ಅಂತ ಅರ್ಥ. ಆ ದೇಶದ ಅಪ್ಪ ಅಮ್ಮ, ಆ ಹಡಗಿನ ಅಪ್ಪ ಅಮ್ಮ ಆ ದೇಶ. ಅದಕ್ಕೆ ವಿ ವಿಲ್ ಕಾಲ್ ಇಟ್ ವಿಯೆಟ್ನಾಂ ನೋಂದಾಣಿತ. ಅಂದರೆ ವಿಯೆಟ್ನಾಂ ಫ್ಲ್ಯಾಗ್ಡ್ ಒಂದು ಶಿಪ್ಪು ಮಂಗಳೂರಿಗೆ ಬಂದರಿಗೆ ಬಂದಿದೆ. ಒಂದು 17-18 ಸಾವಿರ ಮೆಟ್ರಿಕ್ ಟನ್ LPG ತೊಗೊಂಬಂದಿದೆ. ಸೊ ಕಾನ್ಸ್ಟೆಂಟ್ಲಿ LPG ಫ್ಲೋ ಇದೇ ಥರ ದಿನಕ್ಕೆ 2-3 ರಫ್ಲಿ ಆ ಥರದ್ದು ಹಡಗುಗಳು ಬರಕ್ಕೆ ಸ್ಟಾರ್ಟ್ ಆದರೆ ಐ ಥಿಂಕ್ ಅವರ್ ಪೊಸಿಷನ್ ವಿಲ್ ಟ್ರಮೆಂಡಸ್ಲಿ ಇಂಪ್ರೂವ್ ಆಗುತ್ತೆ. ಅವಾಗ ತುಂಬ ಚೆನ್ನಾಗಿ ಆಗ್ಬೋದು ಪರಿಸ್ಥಿತಿ. ಬಟ್ ಆಗಲೂ ಜನ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ಲಿ LPG ಮತ್ತು PNGನಲ್ಲಿ ಅಥವಾ CNGನಲ್ಲಿ ಆಗಲೂ ಜನ, ನಾವು ಹಿಂದೆ ಸಿಲಿಂಡರ್ ಮುಗಿದ ಕೂಡಲೇ ಫೋನ್ ಮಾಡ್ತಿದ್ವಿ, 3 ದಿನದಲ್ಲೋ 4 ದಿನದಲ್ಲೋ 5 ದಿನದಲ್ಲೋ ಮ್ಯಾಕ್ಸಿಮಮ್ ಅಂದರೆ ಬಂದು ಕೂತ್ಕೋತಾ ಇತ್ತದು, ನಮ್ಗೆ 2ನೇ ಸಿಲಿಂಡ್ರು ಇರ್ತಿತ್ತು, ತೊಂದರೆ ಇರಲಿಲ್ಲ ಅಂತ ಹೇಳುವ ಮಂದಿಗೆ ಹೇಳ್ತಾ ಇದ್ದೀನಿ, ಇನ್ನೂ ನೀವು ಇನ್ನೂ 20 ಹಡಗು ಬಂದರೂ
ನೀವು ಆ ಪರಿಸ್ಥಿತಿ ನಾಳೆನೇ ಬರುತ್ತೆ ಅನ್ನೋ ನಿರೀಕ್ಷೆಯನ್ನು ಮಾಡಬಾರ್ದು. ಬಿಕಾಸ್ ನನ್ನ ಲೆಕ್ಕಾಚಾರದಲ್ಲಿ ಇದು ಸ್ಟ್ರೀಮ್ ಲೈನ್ ಆಗಲಿಕ್ಕೆ ಯುದ್ಧ ನಿಲ್ತಂತೆ ಅಂತ ಅಂದಮೇಲೆ 1 ತಿಂಗಳು ಬೇಕು, ಅಟ್ಲೀಸ್ಟ್ 20 ದಿನನಾರು ಬೇಕು. ಅದು ಅಷ್ಟು ನಾರ್ಮಲೈಸ್ ಆಗೋಕ್ಕೆ ಅಷ್ಟು ಟೈಮ್ ತೊಗೊಳತ್ತೆ. ಅದು ನೋಡೋಣ ಮುಂದೇನಾಗತ್ತೆ. ಅಂದರೆ ಈಗ ಹರ್ಮೋಜ್ನಿಂದ ಬರೋದಕ್ಕೆ ಅನುಮತಿ ಅಧಿಕೃತವಾಗಿ ಸಿಕ್ಕಿರೋದು. ಫಸ್ಟ್ ಆಫ್ ಆಲ್ ನಾನು ಇರಾನ್ ತನ್ನ ಅಧಿಕಾರವನ್ನು ಮತ್ತು ಹಕ್ಕನ್ನು ಸ್ಥಾಪನೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಅಂದರೆ ನಾನು ಅನುಮತಿಯನ್ನು ಕೊಡ್ತಾ ಇದ್ದೀನಿ, ನಾನು ಪರ್ಮಿಷನ್ ಕೊಟ್ಟೆ ಇವ್ರಿಗೆ, ನಾನು ಇವ್ರಿಗೆ ಜಾಗ ಕೊಟ್ಟಿದ್ದೆ, ಇವ್ರದ್ದು ಬಿಟ್ಟೆ ಹೋಯ್ತದೆ ಅಡ್ಗದ ಮುಂದಕ್ಕೆ. ಅಂದರೆ ನಾನು ಇದರ ಮಾಲೀಕ ಅನ್ನುವಂತಹ ಹಕ್ಕು ಸ್ಥಾಪನೆಗೆ ಅದು ಟ್ರೈ ಮಾಡ್ತಾ ಇದೆ. ಫಸ್ಟ್ ಆಫ್ ಆಲ್ ಈ ಹಕ್ಕು ಸ್ಥಾಪನೆಯನ್ನೇ ಬಹುದೇಶಗಳು ಒಪ್ಪಲ್ಲ, ಪರ್ಟಿಕ್ಯುಲರ್ಲಿ ಗಲ್ಫ್ ದೇಶಗಳು ಒಪ್ಪಲ್ಲ, ಒಪ್ಪಕ್ಕೆ ಸಾಧ್ಯನೂ ಇಲ್ಲ, ಅವರು ಒಪ್ಪಲ್ಲ. ಇಟ್ಸ್ ಎ ಫ್ರೀ ನ್ಯಾವಿಗೇಷನಲ್ ಸಿ ರೂಟ್. ಅದು ನಾನು ಅವತ್ತೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಅದು ಸೂಯಸ್ ಕೆನಾಲ್ ಅಲ್ಲ. ಹಾಗಾಗಿ ಅದಕ್ಕೆ ಚಾರ್ಜನ್ನು ಹಾಕೋದಾಗಲಿ ಅಥವಾ ನನ್ನದೇ ಜಾಗ ಎಂದು ಕ್ಲೈಮ್ ಮಾಡೋದಕ್ಕೆ ಇರಾನ್ ತನ್ನ ಪ್ರಯತ್ನಗಳನ್ನು ಮುಂದುವರಿಸಿದೆ. ಒಂದಿಷ್ಟು ಸಕ್ಸಸ್ಸು ಆಗಿದೆ ಅದರಲ್ಲಿ, ಆದರೆ ಅದು ನಿಲ್ಲತ್ತಾ ಡೌಟ್ ಇದೆ. ಅಂದರೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಹೀಗಿರಲ್ವಾ ಸರ್ ಇದು? ಸಿ, ಅಲ್ಟಿಮೇಟ್ಲಿ ಇರಾನ್ ಚೈನಾ ಯುದ್ಧಕ್ಕೆ ಬರಲ್ಲ, ಸಹಾಯ ಮಾಡ್ಬೋದೇನೋ. ಭಾರತ ನೇರ ಯುದ್ಧಕ್ಕೆ ಹೋಗಲ್ಲ, ರಷ್ಯಾ ನೇರವಾದ ಯುದ್ಧಕ್ಕೆ ಹೋಗೋ ಪರಿಸ್ಥಿತಿನಲ್ಲಿ ಇಲ್ಲ. ಪಾಕಿಸ್ತಾನ ಹೋಗ್ಲಿಕ್ಕೆ ಟ್ರೈಗಿ ಮಾಡಿದ್ರೆ ಕತ್ತರಿಸಾಕ್ಬಿಡ್ತಾರೆ ಆಮೇಲೆ ಪಾಕಿಸ್ತಾನನ. ಇನ್ನು ಬಾಂಗ್ಲಾದೇಶು ಇವರೆಲ್ಲ ಲೆಕ್ಕಕ್ಕುಂಟು, ಆಟಕ್ಕಿಲ್ಲ, ಲೆಕ್ಕಕ್ಕಿಲ್ಲ ಅವೆಲ್ಲ. ಹಾಗಾಗಿ ಇರಾನ್ ತೆಗೆದುಕೊಳ್ತಿರೋ ಈ ನಿಲುವುಗಳಿಂದ ರೊಚ್ಚಿಗೇಳುವ ಇತರೆ ದೇಶಗಳು ಒಟ್ಟಾಗಿ ಬಿಟ್ಟರೆ, ಪರ್ಟಿಕ್ಯುಲರ್ಲಿ ಹಾರ್ಮೋಸ್ ವಿಚಾರದಲ್ಲಿ ಐ ಥಿಂಕ್ ಇರಾನ್ ಏಕಾಂಗಿ ಆಗ್ತಾ ಹೋಗುತ್ತೆ. ಇರಾನ್ ಏಕಾಂಗಿ ಆಗ್ತಾ ಹೋದಾಗ ಅದಕ್ಕೆ ಸಹಚರರಾಗಿ ಕಂಡು ಬರುವುದು ಒಂದು 3-4 ಟೆರರಿಸ್ಟ್ ಆರ್ಗನೈಸೇಷನ್ಗಳು, ಲೈಕ್ ಹಿಜ್ಬುಲ್ಲಾ, ಹಮಾಸ್ ಆರ್ ಹೂತೀಸ್ ಅಥವಾ ಇರಾಕಿ ರೆಸಿಸ್ಟೆನ್ಸ್ ಫೋರ್ಸು, ಈ ಥರ ಇವ್ರನ್ನ ಇಟ್ಕೊಂಡು ಇರಾನ್ ಯುದ್ಧವನ್ನು ಮಾಡೋಕ್ಕಾಗತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ಒಂದು ರೀತಿ ಇರಿಟೇಷನ್ ಮಾಡೋ ಕೆಲಸ ಅದು ಮಾಡಬಹುದು. ಓಕೆ, ಸೊ ಇರಿಟೇಷನ್ ಮಾಡೋದು ಅಂದ್ರೇನು? ಶಿಪ್ಗಳನ್ನು ಪಾಸಾಗಕ್ಕೆ ಬಿಡಲ್ಲ, ಯಾರೂ ಇಲ್ಲದೆ ಇರೋ, ಮನುಷ್ಯರಿಲ್ಲದೆ ಇರೋ ಬೋಟ್ಗಳಿಗೆ ಬಾಂಬ್ಗಳನ್ನು ಕಟ್ಟಿಬಿಟ್ಟು ನುಗ್ಗಿಸ್ಬಿಡೋದು ಶಿಪ್ಗಳ ಮೇಲೆ, ಅಥವಾ ಮಿಸೈಲ್ ಹಾಕ್ಬಿಡೋದು, ಡ್ರೋನ್ ಹಾಕ್ಬಿಡೋದು ಎಲ್ಲ ಮಾಡ್ಬೋದು. ಹಾಗೆ ಹೆದರ್ಕೋತಾರೆ ಎಲ್ಲ ಅಂತ. ಬಟ್ ವಾಟ್ ಇರಾನ್ ಶುಡ್ ರಿಯಲೈಸ್ ಅಂದರೆ, ಈ ಎಲ್ಲ ದೇಶಗಳು ಅಪ್ಪಿತಪ್ಪಿ ಗಲ್ಫ್ ಆ್ಯಂಡ್ ಮೇ ಬಿ ಇವನ್ ಯುರೋಪ್ ಆ್ಯಂಡ್ ಅಮೆರಿಕ ಬೈ ಫೋರ್ಸ್, ಬೇರೆ ದಾರಿ ಇಲ್ಲದೆ ಒಂದಾಗ್ಬಿಟ್ರೆ ಇರಾನ್ನ ಹಡಗುಗಳು ಮೂವ್ ಆಗಲ್ಲ. ಓಕೆ, ಇರಾನ್ಗೆ ಇನ್ನೂ ಆ ಬಿಸಿ ಮುಟ್ಟದಂಗಿಲ್ಲ. ಇರಾನ್ಗೂ ತನ್ನ ತೈಲವನ್ನು ಆಚೆ ಕಳಿಸ್ಬೇಕಾದ್ರೆ ತನ್ನ ಹಡಗಾದ್ರೂ ಮೂವ್ ಆಗಬೇಕಲ್ಲ. ನಂಬರ್ 1, ತನಗೆ ಬೇಕಾದ ಇತರೆ ಉತ್ಪನ್ನಗಳನ್ನು ಒಳಗೆ ತರೋದಕ್ಕಾದ್ರೂ ಅದಕ್ಕೂ ಹಡಗುಗಳು ಬರಬೇಕಲ್ಲ, ಅದಕ್ಕೂ ಅವಾಗ ಜಾಗ ಕೊಡಲ್ಲ, ಅವ್ರು ಹೊಡಿತೀವಿ ಅಂತರಾಗ. ಆಗ ಇರಾನ್ಗೆ ಕಷ್ಟವಾಗ್ತಾ ಹೋಗಬಹುದು. ಎಲ್ಲರೂ ಅಂತಿರೋದೇನು, ಇರಾನ್ ಗೆಲ್ತಾ ಇದೆ, ದೀರ್ಘಕಾಲದ ಯುದ್ಧದಲ್ಲಿ ಗೆದ್ಬಿಡಿದೆ, ಅಮೆರಿಕಕ್ಕೆ ಹೇಟ್ ಬೀಳ್ತಾ ಇದೆ, ಮತ್ತು ಅಮೆರಿಕದ ವೆಚ್ಚ ಜಾಸ್ತಿ ಆಗ್ತಿದೆ ಅಂತ. ಇಟ್ಸ್ ಓಕೆ, ಅಮೆರಿಕಕ್ಕೆ ವೆಚ್ಚವನ್ನು ಭರಿಸುವ ಶಕ್ತಿ ಇದ್ದಂಗಿದೆ. ವೆಚ್ಚ ಜಾಸ್ತಿ ಆದರೂ ಇರಾನ್ಗೆ ಆ ಶಕ್ತಿ ದೀರ್ಘಕಾಲದಲ್ಲಿ ಇದೆ, ಈ ಎಲ್ಲ ಸಮಸ್ಯೆಗಳು ಉದ್ಭವ ಆದರೆ ಅಂತ ನಾನು ಅಂದ್ಕೊಂಡಿಲ್ಲ. ಹಾಗಾಗಿ ಬಹಳ ಕಾಂಪ್ಲಿಕೇಟ್ ಆಗ್ತಾ ಇರೋಂಗಿದೆ ಈ ಮ್ಯಾಟರು. ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ವಿದೇಶಾಂಗ ನೀತಿ ರಾಜಿ ಆಗಿದೆ ಅಂತ ಅಂದವ್ರಿಗಂತೂ ಉತ್ತರ ಸಿಕ್ಕಿರ್ಬೋದಲ್ಲ ಸರ್? ಐ ಡೋಂಟ್ ನೋ, ನನ್ನ ಪ್ರಕಾರ ಇನ್ನೂ ಸಿಕ್ಕದಂಗಿಲ್ಲ. ಕಂಪ್ಲೀಟ್ ಆದಮೇಲೆ ಹೇಳ್ಬೋದು ಅದನ್ನು. ಓಕೆ, ಇನ್ನು ಆಪರೇಷನ್ಗೆ ಸಿದ್ಧವಾದ US ಇಸ್ರೇಲ್ಗೆ IRGC ವಾರ್ನಿಂಗ್ ಕೊಟ್ಟಿದೆ. ಜೊತೆಗೆ ಬಾಲಾ ಬಿಚ್ಚಿದ್ರೆ ಹೌತಿಗಳು ಎಂಟ್ರಿ ಆಗ್ತಾರೆ. ಹರ್ಮೋಜ್ ಮಾತ್ರ ಅಲ್ಲ, ಯೆಮನ್ನ ಬಾಲ್ ಅಲ್ ಮಂದೇಬ್ ಜಲಸಂಧಿಯನ್ನು ಮುಚ್ಚಿಸ್ತೀವಿ ಅಂತ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದೆ. ಈ ಬಾಲ್ ಅಲ್ ಮಂದೇಬ್ ಜಲಸಂಧಿಯು ಕೆಂಪು ಸಮುದ್ರ, ಗಲ್ಫ್ ಆಫ್ ಅಡೇನ್ ಮಧ್ಯೆ ಇದ್ದು ಆಫ್ರಿಕಾ ಮತ್ತು ಏಷ್ಯಾ ನಡುವಿನ ಪ್ರಮುಖ ಜಲಸಂಪರ್ಕವಾಗಿದೆ. ಇನ್ನು ಸೌದಿ, ಕುವೈತ್, UAE ಮೇಲೆ ಇರಾನ್ ದಾಳಿಯನ್ನು ಮುಂದುವರೆಸಿದೆ. ಅಬುದಾಬಿಯಲ್ಲಿ 2 ನಾಗರಿಕರು ಬಲಿಯಾಗಿದ್ದಾರೆ. ಈವರೆಗೆ ಸುಮ್ಮನಿದ್ದ UAE ಈಗ ಪ್ರತ್ಯುತ್ತರ ಕೊಡ್ತೀವಿ ಅಂತ ಯುದ್ಧಕ್ಕೆ ಧುಮುಕುವ ಸೂಚನೆಯನ್ನು ಕೊಟ್ಟಿದೆ. ಇದರ ಮಧ್ಯೆ ಜೆರುಸಲೇಂನ ಕೆಲ ಭಾಗಗಳ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನು ಮುಂದುವರೆಸಿದೆ. ಆದರೆ ಕೆಲ ಕ್ಷಿಪಣಿಗಳನ್ನು ನಮ್ಮ ವಾಯು ರಕ್ಷಣಾ ಪಡೆಗಳು ಹೊಡೆದಿವೆ ಅಂತ ಇಸ್ರೇಲ್ ಹೇಳಿದೆ. ಇರಾನ್ ಪರಮಾಣು ಮೂಲಸೌಕರ್ಯಗಳ ಮೇಲಿನ ಅಮೆರಿಕ ದಾಳಿಯನ್ನು ರಷ್ಯಾ ಖಂಡಿಸಿದೆ. ಈ ಮಧ್ಯೆ ಜಪಾನ್ ತನ್ನ ಬಳಿ ಇರುವಂತಹ 30 ದಿನಗಳ ಮೀಸಲು ತೈಲವನ್ನು ರಿಲೀಸ್ ಮಾಡಿದೆ. ಅವತ್ತೇ ನಾನು ಹೇಳ್ತಾ ಇದ್ದಂಗೆ ಹಾರ್ಮುಸ್ ಜಲಸಂಧಿ ಹೀಗಿದ್ದರೆ ಈ ಕಡೆ ಭಾಗದಲ್ಲಿ, ಅಂದರೆ ಹೀಗೂ ತಗೊಳ್ಳಿ ಬೇಕಾದರೆ,
ತುಂಬ ಸುಲಭವಾಗಿ ಅರ್ಥವಾಗಬೇಕು ನಮಗೇನೋದಿದ್ರೆ. ನೀರಿನ ಒಳಕ್ಕೆ ಬೆರಳು ಹಾಕಿದ್ರೆ 3 ಕಡೆ ಇಲ್ಲಿ ನೀರು ಬರುತ್ತೆ. ಈ ಭಾಗ ಭೂಭಾಗ ಇದ್ದಂಗೆ. ಹಾಗೆ ಹಾರ್ಮುಜ್ ಜಲಸಂಧಿ. ಈ ಜಲಸಂಧಿ ಹೀಗಿರೋ ಜಾಗದಲ್ಲಿ ಇಲ್ಲಿ ಇರಾನ್ ಇರೋದು. ಈ ಕಡೆ ಅಂದರೆ ತೀರ ಪ್ರದೇಶದ ಆಪೋಸಿಟ್ ಸೈಡಲ್ಲಿ ನೀವೆಲ್ಲ ಏನು ಕಾಣಿಸ್ತಾ ಇದೆ ಇದರ ಈ ಕಡೆ ನನ್ನ ಕಡೆ ಭಾಗಕ್ಕೆ ಬರೋ ಚಿತ್ರದಲ್ಲಿ ಎಲ್ಲ ದೇಶಗಳು ಇವೆ. ಬಹರೇನು, ಕುವೈಟು, ಇದು UAE, ಒಮಾನ್, ಎಲ್ಲರೂ ಇದ್ದಾರೆ, ಇನ್ಕ್ಲೂಡಿಂಗ್ ಜೋರ್ಡಾನ್ ಸ್ವಲ್ಪ ಈ ಕಡೆಗಿದೆ. ಇಟ್ಸ್ ಆಲ್ರೆಡಿ ಈಜಿಪ್ಟ್ ಕುಡ್ ಬಿ ಒನ್ ಪಾರ್ಟಲ್ಲಿ ಆ ಕಡೆಗಿದೆ. ಜಾಗ್ರಫಿಕಲ್ ನಾನು ಇದರಲ್ಲಿ ಹೇಳ್ತಿರೋದು ಮ್ಯಾಪಲ್ಲಿ. ಅದರ ಬ್ಯಾಕಲ್ಲಿ ನಿಮಗೆ ಸೌದಿ, ಜೋರ್ಡಾನ್, ಈ ಪಾರ್ಟ್ಸ್ ಆಫ್ ಈಜಿಪ್ಟ್ಸ್ ಇವೆಲ್ಲ ಬರುತ್ತವೆ ಅಲ್ಲಿಗೆ. ಸೌದಿ ಅರೇಬಿಯಾ ಎಲ್ಲ ಬರುತ್ತೆ. ಅಲ್ಲಿಂದ ಈ ಕಡೆಗೆ ನಿಮಗೆ ರೆಡ್ ಸಿ ಬರೋದು. ಸೊ ಈಗ ರೆಡ್ ಸಿನ ಎಲ್ಲರೂ ಯಾಕೆ ಗಮನಿಸ್ತಾ ಇದ್ದಾರೆ ಅಂತಂದರೆ, ಪಾಸಿಬಲಿ ಈ ಟ್ರಾಫಿಕ್ ಏನಿದೆ, ಹಡಗಿನ ಟ್ರಾಫಿಕ್ಕು ಗಲ್ಫ್ ಆಫ್ ಹಾರ್ಮುಜಲ್ಲಿ ಹೋಗ್ತಿರೋಂಥ ಜಲಸಂಧಿಗೆ ಹೋಗ್ತಾ ಇರೋವಂಥದ್ದು ಟರ್ನ್ ಆಗಿ ರೆಡ್ ಸಿ ಕಡೆಯಿಂದ ಆಫ್ರಿಕಾ ಕಡೆಯಿಂದ ಮೂವ್ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಪ್ರಾರಂಭ ಆಗಿದೆ. ಬಹುಶಃ ಇರಾನ್ ಅದನ್ನು ತಡೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾನು ನಿನ್ನೆ ಎಲ್ಲ ಹೇಳ್ತಿದ್ದೆ, ಇರಾನ್ಗೆ ಈಗಿರುವ ಬಹುದೊಡ್ಡ ಅಸ್ತ್ರ ಮಿಸೈಲ್ಗಳು ಅಲ್ಲ, ಡ್ರೋನ್ಗಳು ಅಲ್ಲ, ಹಾರ್ಮೋಸನ್ನು ಬಂದ್ ಮಾಡೋದ್ರಲ್ಲಿ ಅವ್ರಿಗಿರೋ ದೊಡ್ಡ ಅಸ್ತ್ರ ಅದು. ಹಾಗಾಗಿ ಅವ್ರಿಗೆ ಗೊತ್ತಿದೆ, ಒಂದು ವೇಳೆ ನಾವು ಇದನ್ನು ಕಳ್ಕೊಂಬಿಟ್ರೆ ನಮ್ಮನ್ನು ಮುಳುಗಿಸ್ಬಿಡ್ತಾರೆ ಮೇಲೆ ಎಲ್ಲರೂ ಸೇರಿಕೊಂಡು ಅಂತ. ಹಾಗಾಗಿ ಅವರು ಇದನ್ನೂ ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅದನ್ನು ಅವರು ನೇರವಾಗಿ ತಾವೇ ಮಾಡೋದು ಅಷ್ಟು ಸುಲಭ ಇದ್ದಂಗಿಲ್ಲ ಇರಾನ್ಗೆ. ಹಾಗಾಗಿ ಇರಾನ್ ಪ್ರಾಬಬಲಿ ಹೂತೀಸನ್ನು ಎತ್ಕಟ್ತಾ ಇದೆ ಯಮೆನ್ ಕಡೆಯಿಂದ. ಯಮೆನ್ ಕ್ಯಾನ್ ಡೂ ಇಟ್. ಯಮೆನ್ಗೆ ಭೂಭಾಗದ ಲೆಕ್ಕಾಚಾರದಲ್ಲಿ ಅದಕ್ಕೊಂದಷ್ಟು ಅವಕಾಶಗಳಿವೆ, ಅದು ಮಾಡಬಹುದು. ಬಟ್ ಯಮೆನ್ಗೆ ಆ ಪ್ರಮಾಣದ ಶಕ್ತಿ, ಸಾಮರ್ಥ್ಯ ಮತ್ತು ಇಷ್ಟು ದೇಶಗಳನ್ನು ಎದುರಾಕೊಂಡು ಸರ್ವೈವ್ ಆಗಿ ಬದುಕುಳಿಯುವಂಥ ಶಕ್ತಿ ಇದೆಯಾ ಅನ್ನೋ ಡೌಟ್ ಇದೆ. ಯಮೆನ್ ಈ ಪ್ರಯತ್ನವನ್ನು ಹಿಂದೇನೂ ಮಾಡಿದೆ, ಭಾರತೀಯ ನೌಕೆಗಳು ಸೇರಿದಂತೆ ಮಾಡಿದೆ ಅದು. ಹಾಗಾಗಿ ವಿ ಹ್ಯಾವ್ ನೋ ಐಡಿಯಾ. ಬಟ್ ಒಂದು ವೇಳೆ ಇದಾದರೆ ಯುದ್ಧ ವಿಸ್ತಾರವಾದಂತಾಗತ್ತೆ. ನನ್ನ ಲೆಕ್ಕಾಚಾರದಲ್ಲಿ ಆ ಪಾಯಿಂಟಲ್ಲಿ ವೆಸ್ಟ್ ಏಷ್ಯಾ ಈ ಯುದ್ಧ ಏನಿದೆ, ಪಶ್ಚಿಮ ಏಷ್ಯಾದ ಈ ಸಮರ ಏನಿದೆ, ಅದು ಎಲ್ಲರ ಕೈ ಮೀರಿ ಹೋಗ್ಬಿಡತ್ತೆ ಅಂತ ಕಾಣುತ್ತೆ. ಅಂದರೆ ಯಾರೇನು ಬೇಕಾದ್ರೂ ಮಾಡ್ಬೋದು ಅನ್ನೋ ಲೆವೆಲ್ಗೆ ಹೊರಟೋಗ್ಬಿಡತ್ತೇನೋ ಅಂತ ಕಾಣಿಸ್ತಾ ಇದೆ. ಸೋಲೊಪ್ಪಿಕೊಳ್ಳದಿದ್ದರೆ ಇನ್ನು ಜಪಾನ್ ತನ್ನ ಬಳಿ ಇರುವ ತೈಲ 30 ದಿನದ್ದು ಅಂತಿದೆ. 30 ದಿನದ ತೈಲ ಅಲ್ಲ ಅದು. ಜಪಾನ್ ಹತ್ರ ಸುಮಾರು ಒಂದು 180 ದಿನಕ್ಕಾಗಬಹುದಾದಷ್ಟು, 140-180 ದಿನಕ್ಕಾಗುವಷ್ಟು ತೈಲ ಇದೆ. ಅವ್ರ ಹತ್ರ ಸ್ಟ್ರಾಟಜಿಕ್ ರಿಸರ್ವ್ಸಲ್ಲಿದೆ. ನಮ್ಮ ಹತ್ರ ಹೆಂಗೆ ಒಂದು 35-40 ದಿನಕ್ಕಾಗುವಷ್ಟು ಇದೆಯೋ ಅವ್ರ ಹತ್ರ ಅಷ್ಟಿದೆ ಜಪಾನಲ್ಲಿ. ಅದರಲ್ಲಿ ಒಂದು 30 ದಿನಕ್ಕಾಗುವಷ್ಟು ತೈಲನ ಅದು ಬಿಡುಗಡೆ ಮಾಡಿಕೊಟ್ಟಿದೆ ಮಾರ್ಕೆಟ್ಗೆ, ಸೊ ದಟ್ ಪ್ರೈಸಸ್ಸು ಹೆಚ್ಚು ಕಡಿಮೆ ಆಗದೇ ಇರಲಿ ಅಂತ. ಸೋಲೊಪ್ಪಿಕೊಳ್ಳದಿದ್ದರೆ ಇರಾನ್ ಮೇಲೆ ಮತ್ತಷ್ಟು ರಣಭೀಕರ ದಾಳಿ ತೋರಿಸ್ತೀವಿ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿಗಳು ಅಥವಾ ಅವರು ಅದೇ ಮಾತುಗಳನ್ನು ಆಡ್ತಿದ್ದಾರೆ. ಪಾಕಿಸ್ತಾನದಲ್ಲಿ ಶಾಂತಿ ಮಾತುಕತೆ ನಡೆಯುತ್ತೆ ಎಂಬ ವರದಿಗಳೆಲ್ಲ ಕೇವಲ ಊಹಾಪೋಹ ಅಂತ ಅಮೆರಿಕ ಹೇಳ್ತಿದೆ. ನಾಟ್ ನೆಸೆಸರಲಿ ಅಂತ ಕಾಣುತ್ತೆ. ಇನ್ನು ಇರಾನ್ ನಿಮ್ಮನ್ನೇ ಸುಪ್ರೀಂ ಲೀಡರ್ ಮಾಡಿಬಿಡ್ತೀವಿ ಅಂತ ಆಫರ್ ಕೊಟ್ಬಿಟ್ಟಿತ್ತು, ನಾನೇ ಬೇಡ ಅಂದ್ಬಿಟ್ಟೆ ಅಂತ ಟ್ರಂಪ್ ಹೇಳಿದ್ದಾರೆ. ಸಾಹೇಬರು ಏನು ಬೇಕಾದ್ರೂ ಹೇಳ್ಬೋದು. 14 ವಿಮಾನ, 2-4, 6, 8, 10 ವಿಮಾನ ಹೊಡೆದು ಬೆಳೆಸಿದವರು, ಮತ್ತು ಅದು ಯಾವುದೋ ಒಂದು ಯುದ್ಧನ ಸುಮ್ಮನೆ ಒಂದು ಫೋನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟೆ ಅಂತ ಅಂದವರು. ಹಾಗಾಗಿ ಸಾಹೇಬ್ರು ಏನು ಬೇಕಾದ್ರೂ ಹೇಳ್ಬೋದು ಅವರು. ನಾಳೆ ಬೆಳಗ್ಗೆ ಇದ್ದಕ್ಕಿದ್ದಂತೆ ಯಾವತ್ತೋ ಒಂದಿನ ಮೂಡಲ್ಲಿದ್ದಾಗ somebody called me from India, they wanted me to be prime minister of that country ಅಂತಂದ್ರೂ ನನಗೇನು ಆಶ್ಚರ್ಯ ಇಲ್ಲ. ಅವ್ರಂಗೆ ಅನ್ಲೂಬೋದು, ಅವ್ರು ಬೇಕಾದ್ರೆ ಅವ್ರು ಏನು ಬೇಕಾದ್ರೂ ಹೇಳಬೋದು. ಅವರು ಆ ಸ್ಟೇಜಲ್ಲಿ ಇದ್ದಾರೆ ಇವತ್ತು ಅವರು. ಬಟ್ ನಾನೇ ಬೇಡ ಅಂತ ಹೇಳಿದೆ ಅಂತ ಹೇಳ್ತಿದ್ದಾರೆ. ಟ್ರಂಪ್ ಪ್ರಕಾರ ಮಾತುಕತೆ ನಡೀತಾ ಇದೆ, ಇರಾನ್ ಪ್ರಕಾರ ನಡೀತಾ ಇಲ್ಲ. ನನ್ನ ಪ್ರಕಾರ ಮಾತುಕತೆ ನಡೀತಿದೆ ಮತ್ತು ನಡೀತಿಲ್ಲ. ನಡೀತಿದೆ ಹೇಗೆ ಅಂದರೆ, 3ನೇ ದೇಶದ ಮೂಲಕ, 3ನೇ ವ್ಯಕ್ತಿಗಳ ಮೂಲಕ. ಸಾಮಾನ್ಯವಾಗಿ ಮಾತುಕತೆ ಅಂದ ತಕ್ಷಣ ನಾವೆಲ್ಲ ಅಂದ್ಕೊಳ್ಳೋದು ದೇಶಗಳ ನಡುವಿನ ಅಧಿಕಾರಿಗಳು ಅಥವಾ ರಾಜಕಾರಣಿಗಳ ಮಧ್ಯೆ ನಡೆಯುತ್ತೆ ಅಂತ. ನಾಟ್ ನೆಸಸರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಮಾತುಕತೆಗಳು ಯಾವುದೋ ಕೈಗಾರಿಕೋದ್ಯಮಿ ನಡೆಸ್ತಾ ಇರ್ತಾನೆ. ಆ ದೇಶಕ್ಕೆ ತುಂಬ ಪವರ್ಫುಲ್ ಆಗಿರಬಹುದಾದ ಒಬ್ಬ ಕೈಗಾರಿಕೋದ್ಯಮಿನೋ ಅಥವಾ ಇನ್ಯಾರೋ ಒಬ್ಬ ಬ್ಯಾಂಕರು, ಸಿರಿವಂತ ಅಥವಾ ಪವರ್ಫುಲ್ ಫೆಲೋ, ಆ ಥರದವ್ರು ನಡೆಸ್ತಾ ಇರ್ತಾರೆ. ನಾಟ್ ನೆಸಸರಿ ಸರ್ಕಾರಗಳೇ ನಡೆಸಬೇಕು ಅಂತಲೇ ಇಲ್ಲ ಬ್ಯಾಕ್ ಚಾನಲ್ ಡಿಪ್ಲೊಮೆಸೀಸಲ್ಲಿ. ಹಾಗಾಗಿ ಇಲ್ಲಿ ಯಾರೂ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ, ಯಾರು ಅಂತ ಗೊತ್ತಾಗ್ತಿಲ್ಲ ಮತ್ತು ಯಾರ ಜೊತೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಹೊರತು ಝೀರೋ ಅನ್ನೋದು ಇಲ್ಲ ಅನಿಸತ್ತೆ. ಹಾಗೆ ಮಾತುಕತೆ ನಡೀತಾ ಇಲ್ಲ ಅಂತ ಹೇಳಿದೆ. ಹೇಗೆ ಅಂದರೆ, ಇರಾನ್ ಮತ್ತು ಅಮೆರಿಕ
ಬಹಿರಂಗವಾಗಿ ಎಲ್ಲರಿಗೂ ಕಾಣಿಸುವ ರೀತಿ, ಹೊರಗಡೆ ಕಾಣಿಸುವ ರೀತಿ ಮಾತುಕತೆಯನ್ನು ನಡೆಸ್ತಾ ಇಲ್ಲ. ಹಾಗಾಗಿ ಮಾತುಕತೆ ಇಲ್ಲ ಅಂತ ಅನ್ಕೋಬೋದು. ಇನ್ನು ಅಮೇರಿಕ ಹೇಳುತ್ತೆ ಭಿಕ್ಷೆ ಬೇಡ್ತಿದ್ದಾರೆ, ನಮ್ಮ ಜೊತೆ ಒಪ್ಪಂದ ಮಾಡ್ಕೊಂಬಿಡಿ ಅಂತ ಕೇಳ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ, ಇರಾನ್ ಹೇಳ್ತಿದೆ ನಾವೆಲ್ಲ ಭಿಕ್ಷೆ ಬೇಡ್ತಿರೋದು, ಅವರೇ ಭಿಕ್ಷೆ ಬೇಡ್ತಿದ್ದಾರೆ ಅಂತ. ಇಸ್ ಆರ್ ಆಲ್ ಪೊಸಿಷನ್ಸ್ ಆಫ್ ಕಂಟ್ರೀಸು ಈ ಥರದ ಟಾಕ್ಸ್ ನಡೆಯೋವಾಗ. ಆಮೇಲೆ ಅಲ್ಟಿಮೇಟ್ಲಿ ಟಳಕ್ ಅಂತ ಒಂದು ದಿನ ಇದ್ದಕ್ಕಿದ್ದಂತೆ ಒಂದು ಸರಿ ಬಂದುಬಿಡುತ್ತೆ. ಯಾಕಂದರೆ ಕೆಲವು ಮಾತುಕತೆಗಳನ್ನು ಗೌಪ್ಯವಾಗಿಯೂ ಅತ್ಯಂತ ಎಚ್ಚರಿಕೆ ಮತ್ತು ಜವಾಬ್ದಾರಿಯಿಂದನೂ ಮಾಡಬೇಕಾಗಿ ಬರುತ್ತೆ. ಹಾಗೆ ನಡೀತಿರಬಹುದು ಇದು ಅಂತ ಕಾಣುತ್ತೆ. ಇಸ್ರೇಲ್ ಮಾತ್ರ ಶನಿವಾರದ ಹೊತ್ತಿಗೆ ಕದನ ವಿರಾಮ ಬಂದುಬಿಡಬಹುದೇನೋ ಅಂತ ಅಲ್ಲಿಯ ಮಾಧ್ಯಮಗಳು ಹೇಳ್ತಾ ಇವೆ. ಇಸ್ರೇಲ್ಗೆ ಈ ಕದನ ವಿರಾಮ ಬರಬೇಕು ಅನ್ನೋ ಆಸೆ ಇಲ್ಲ. ಇಸ್ರೇಲ್ ಪ್ರಕಾರ ಇರಾನ್ ಇನ್ನೂ ನಾಶ ಆಗಬೇಕು. ಗಲ್ಫ್ ರಾಜ್ಯಗಳಿಗೂ ಕೂಡ, ದೇಶಗಳಿಗೂ ಕೂಡ ಅದೇ ಬೇಕಾಗಿದೆ. ಗಲ್ಫ್ ದೇಶಗಳಿಗೆ ಇರಾನ್ನ ಎಲ್ಲ ಮಿಲಿಟರಿ ಶಕ್ತಿ ಕ್ಷೀಣಿಸ್ಬಿಡಬೇಕು. ಅಲ್ಲಿವರೆಗೂ ಇದು ನಿಲ್ಲಕೂಡದು ಅನ್ನೋ ತೀರ್ಮಾನಕ್ಕೆ ಅವುಗಳು ಬಂದಂಗಿದೆ, ಪರ್ಟಿಕ್ಯುಲರ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಗಳು. ಹಾಗಾಗಿ ಅವರು ಇವಾಗ ಯುದ್ಧವನ್ನು ಸೇರಬಹುದೇನೋ ಅಂತ ಕಾಣಿಸ್ತಾ ಇದೆ, ಇನ್ಕ್ಲೂಡಿಂಗ್ ಸೌದಿ ಅರೇಬಿಯಾ. ಹಾಗಾಗಿ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಯಾವ ಹಂತದಲ್ಲಿ ಯಾವ ರೀತಿ ಯುದ್ಧ ತನ್ನ ಚಿತ್ರವನ್ನು ಬದಲಿಸ್ಕೊಳ್ಳುತ್ತೆ ಅನ್ನೋದು ವಿ ಹ್ಯಾವ್ ನೋ ಐಡಿಯಾ. ಪಾಕ್ನ ರಕ್ಷಣಾ ಮಂತ್ರಿ ಆಸಿಫ್ ಖವಾಜಾ ಅಲಿ ಅವರು ಮಾತ್ರ ಅಯ್ಯೋ ಈ ಅಮೇರಿಕ ಮತ್ತು ಇಸ್ರೇಲು ಹಾರ್ಮುಜ್ ಜಲಸಂಧಿ ಓಪನ್ ಇರೋದಿದೆ, ಅದನ್ನು ಓಪನ್ ಮಾಡೋಕ್ಕೆ ಓಡಾಡ್ತಿದ್ದಾರೆ ಇವರು ಅಂತ ಜೋಕ್ ಮಾಡ್ದಂಗಿದೆ. ದಿಸ್ ಮ್ಯಾನ್ ಹ್ಯಾಸ್ ಎ ಹ್ಯಾಬಿಟ್ ಆಫ್ ಮೇಕಿಂಗ್ ಜೋಕ್ಸ್. ಸೊ ಹೀಗೆ ಬೇಸಿಕಲಿ ಪಾಪರ್ ಮತ್ತು ಜೋಕರ್ಗಳ ದೇಶದಲ್ಲಿ ಒಬ್ಬ ಎಕ್ಸ್ಟ್ರಾರ್ಡಿನರಿ ಜೋಕರ್ ಇವನು ಅಂತ ನಾವು ಅನ್ಕೋಬೋದು. ಎಸ್, ಈಗ ಬರುತ್ತಿರುವ ವರದಿಗಳ ಪ್ರಕಾರದಲ್ಲಿ ಇರಾನ್ ಕೂಡ ಹೇಳ್ತಾ ಇದೆ ಡಿಪ್ಲೊಮೆಸಿ ಅಂದರೆ ರಾಜತಾಂತ್ರಿಕ ಮಾತುಕತೆಯ ಮಾರ್ಗಗಳೆಲ್ಲ ಬಂದಾಗ್ಬಿಟ್ಟಿವೆ ನಾವು ಹೇಳಿಲ್ಲ, ನಾವು ಮಾತಾಡ್ತಿಲ್ಲ ಅಂತ ಹೇಳಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನನ್ನ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಎಲ್ಲೋ ಒಂದು ಕಡೆ ಬ್ಯಾಕ್ ರೂಮಲ್ಲಿ. ಅಮೇರಿಕ ಇದೆಲ್ಲ ವಿಫಲವಾದರೆ ಬ್ಯಾಕಪ್ ಇರಲಿ ಅಂತ ತನ್ನ ಸೈನಿಕರನ್ನು ಇರಾನ್ ಒಳಕ್ಕೆ ನುಗ್ಗಿಸೋದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇದೆ ಸಮುದ್ರದ ಮೂಲಕ ಅಂತ ಕಾಣಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ಕಾರ್ಗ್ ಐಲ್ಯಾಂಡನ್ನು ವಶಪಡಿಸ್ಕೊಂಡ್ರೆ ಏನಾದೀತು ಅನ್ನೋದು ಅಮೆರಿಕದ ಯುದ್ಧ ತಂತ್ರದ ಭಾಗವಾಗಿದ್ದಂಗಿದೆ. ಅದಕ್ಕೆ ಬೇಕಾದ ತಯಾರಿಯನ್ನು ಅಮೆರಿಕ ಮಾಡ್ತಾ ಇದೆ. ಮೇಲ್ನೋಟಕ್ಕೆ ಕಾಣಿಸ್ತಿದೆ ಎಲ್ಲವೂ ಯುದ್ಧ ತಯಾರಿ. ಕಾರ್ಗ್ ಐಲ್ಯಾಂಡ್ ಒಂದು ವೇಳೆ ಅಮೆರಿಕದ ವಶವಾದರೆ, ಇರಾನ್ ಅದರ ಮೇಲಿನ ಹಿಡಿತವನ್ನು ಕಳ್ಕೊಂಡ್ರೆ ಇರಾನ್ನ ಪರಿಸ್ಥಿತಿ ಬಹಳ ಭೀಕರವಾಗಬಹುದು. 90% ಕಾರ್ಗ್ ಐಲ್ಯಾಂಡ್ ಅಂದರೆ ಅದೇನು ಭಾಳ ದೊಡ್ಡದಾದಂತಹ ದೇಶ ಅಂತೇನಲ್ಲ, ಅದೊಂದು ಪುಟಾಣಿ ಐಲ್ಯಾಂಡ್. ಅದು ನನ್ನ ನೆನಪು ಅಥವಾ ಓದಿದ ಸರಿ ಇದ್ದರೆ ಒಂದು 6-7 ಕಿಲೋಮೀಟ್ರೋ 7.5 ಕಿಲೋಮೀಟ್ರೋ ಉದ್ದ ಇರ್ಬೋದು ಅಷ್ಟೇ. ಅದರಲ್ಲಿ ಇವ್ರದ್ದು 90% ಇರಾನ್ನ ಆಯಿಲ್ ವ್ಯಾಪಾರ ಏನಿದೆ ಅಂದರೆ ತೈಲ ಉತ್ಪನ್ನಗಳ ವ್ಯವಹಾರ ಏನಿದೆ ಅದು ನಡೆಯೋದು ಅಲ್ಲಿಂದ ನಡೆಯುತ್ತೆ ಅವ್ರದ್ದು. ಹಾಗಾಗಿ ಅವರು ಅದನ್ನು ಕಳ್ಕೊಂಡ್ರೆ ದೇ ವಿಲ್ ಬಿ ಇನ್ ಟು ಡೀಪ್ ಟ್ರಬಲ್, ಭಾಳ ಕಷ್ಟಕ್ಕೆ ಬಂದುಬಿಡ್ತಾರೆ. ಬಟ್ ಕಷ್ಟಕ್ಕೆ ಬಂದ ಮೇಲೆ ಹುಚ್ಚರಂತೆ ಅವರು ಇನ್ನೇನೇನೇನೋ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಆಗ ಗೊತ್ತಿಲ್ಲ ಏನಾಗತ್ತೆ ಅಂತ. ಪರ್ಟಿಕ್ಯುಲರ್ಲಿ ಮೈನ್ ಮಾಡಿದ್ದಾರೆ, ಆ ಸಮುದ್ರ ಭಾಗವನ್ನೆಲ್ಲ ಹಾರ್ಮೋಸು ಅಂತಿದ್ದಾರೆ. ದಟ್ ಕ್ಯಾನ್ ಬಿ ರಿಮೂವ್ಡ್, ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಮೈನ್ ಸ್ವೀಪರ್ಸ್ ಶಿಪ್ಸೇ ಇವೆ. ಹಾಗಾಗಿ ಮೈನ್ ಸ್ವೀಪಿಂಗ್ ಶಿಪ್ಸು ವಿಲ್ ಆ್ಯಕ್ಟಿವೇಟ್ ಆ್ಯಂಡ್ ದೇ ಕ್ಯಾನ್ ಗೆಟ್ ದೆಮ್ ರಿಮೂವ್ಡ್. ಅದನ್ನು ತೆಗಿಯೋಕ್ಕಾಗದೇ ಇಲ್ಲ ಅಂತ ಏನಿಲ್ಲ, ಬಟ್ ಇಟ್ ವಿಲ್ ಟೇಕ್ ಟೈಮ್ ಅಷ್ಟೇ. ನೋಡೋಣ ಬೂಟ್ಸ್ ಆನ್ ದಿ ಗ್ರೌಂಡ್ ಅಮೆರಿಕದ ಸೈನಿಕರು ಇರಾನ್ ಪ್ರವೇಶ ಮಾಡ್ತಾರಾ ಇಲ್ವಾ ಅನ್ನೋದನ್ನ ನೋಡೋಣ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಸಂಘರ್ಷ 4ನೇ ವಾರಕ್ಕೆ ಕಾಲಿಟ್ಟಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸುತ್ತಾರೆ. ಈ ಸಭೆಯಲ್ಲಿ ದೇಶದ ಒಟ್ಟಾರೆ ಸಿದ್ಧತೆ ಮತ್ತು ಯೋಜನೆಗಳ ಪರಿಶೀಲಿಸುವುದು ಮುಖ್ಯ ಉದ್ದೇಶವಾಗಿದೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸುತ್ತಾರಾ ನೋಡಬೇಕು. ಆದರೆ ಏಪ್ರಿಲ್ನಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇರುವ ರಾಜ್ಯಗಳ ಮುಖ್ಯಮಂತ್ರಿಗಳು ನೀತಿ ಸಂಹಿತೆ ಕಾರಣದಿಂದಾಗಿ ಈ ಸಭೆಯಲ್ಲಿ ಭಾಗಿಯಾಗಲ್ಲ. ಬದಲಿಗೆ ಆ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಪ್ರತ್ಯೇಕ ಸಭೆಯನ್ನು ಶೀಘ್ರದಲ್ಲೇ ನಡೆಸುವಂತಹ ಸಾಧ್ಯತೆ ಇದೆ.